ನೋಡಿ, ರಿಪಬ್ಲಿಕ್ ಕನ್ನಡ ಏನೇ ಒಂದು ಸುದ್ದಿಯನ್ನು ಮಾಡಿದ್ರೂ ಕೂಡ ಅದು ತಕ್ಷಣವೇ ಇಂಪ್ಯಾಕ್ಟ್ ಆಗುತ್ತೆ. ಅಧಿಕಾರಿಗಳಾಗಿರಲಿ ಯಾರೇ ಆಗಿರಲಿ ಅವರನ್ನು ನೇರವಾಗಿ ಪ್ರಶ್ನೆ ಮಾಡೇ ಮಾಡ್ತೀವಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕುಡಿಯುವ ನೀರಿಗೆ ಆದ್ಯತೆ, ಕಾರ್ಖಾನೆಗೆ ನೀರನ್ನು ಬಂದ್ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಮ್ನಿಂದ ಕಾರ್ಖಾನೆಗೆ ನೀರು ಹರಿತಾ ಇತ್ತು. ಕಾರ್ಖಾನೆಗೆ ನಿತ್ಯ 10 ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇತ್ತು. ಅದನ್ನು ಖಂಡಿಸಿ ರೈತರು ಕನ್ನಡಪರ ಸಂಘಟನೆ ಹೋರಾಟವನ್ನು ಕೂಡ ನಡೆಸಿತ್ತು. ಈ ಬಗ್ಗೆ ವರದಿಯನ್ನು ಬಿತ್ತರಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಮಾಡಿದ ವರದಿಯ ಬೆನ್ನಲ್ಲೇ ಕಾರ್ಖಾನೆಗೆ ಹರಿಯುತ್ತಿದ್ದ ನೀರನ್ನ ಬಂದ್ ಮಾಡಿದ್ದಾರೆ. ಭದ್ರಾ ಡ್ಯಾಂನಿಂದ 2 TMC ನೀರನ್ನು ಹರಿಸೋದಕ್ಕೆ ಅನುಮತಿ ಸಿಕ್ಕಿದೆ ರೈತರಿಗೆ. ರಿಪಬ್ಲಿಕ್ ಕನ್ನಡಕ್ಕೆ ರೈತರು ಹಾಗೂ ಹೋರಾಟಗಾರರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ವಿಶೇಷವಾಗಿ ರಿಪಬ್ಲಿಕ್ ಕನ್ನಡ ಚಾನಲ್ ಅತ್ಯಂತ ಸುಂದರವಾಗಿ ಇಡೀ ರಾಜ್ಯವ್ಯಾಪಿ ಹೆಸರಾಗುವ ರೀತಿಯಲ್ಲಿ ಈ ಹೋರಾಟಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ನೈಜ ಹೋರಾಟಕ್ಕೆ ತಮ್ಮ ಬೆಂಬಲ ಇರಲಿ. ಈಗ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿರಲಿಲ್ಲ, ಇದನ್ನು ಅತ್ಯಂತ ಗಂಭೀರವಾಗಿ ತಾವು ತಮ್ಮ ರಿಪಬ್ಲಿಕ್ ಕನ್ನಡದ ಪರವಾಗಿ ಬಂದು ಆ TV ಚಾನೆಲ್ ಬಂದು ನಮ್ಮನ್ನು ರೆಕಾರ್ಡಿಂಗ್ ಮಾಡಿ ಎಲ್ಲ ಇಡೀ ರಾಜ್ಯವ್ಯಾಪಿ ಇದನ್ನು ಪಸರಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಮನವರಿಕೆ ಆಗುವ ರೀತಿ ಮಾಡಿದ್ದೀರಿ. ಇದಕ್ಕೆ ಈ ಒಂದು ಜಯದ ಶ್ರೇಯ ತಮ್ಮ ರಿಪಬ್ಲಿಕ್ ಕನ್ನಡಕ್ಕೂ ಸಿಗಬೇಕಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮ ಸುದ್ದಿಯನ್ನು ಪ್ರಸಾರ ಮಾಡಿರುವ ರಿಪಬ್ಲಿಕ್ ಕನ್ನಡದ ಚಾನೆಲ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ 2 ದಿನದ ಹಿಂದೆ ಚಿರತೆ ಪ್ರತ್ಯಕ್ಷಗೊಂಡು ಆ ಚಿರತೆ ಹೆಜ್ಜೆ ಗುರುತು ಕಂಡು ಆ ಭಾಗದ ಜನ ಭಯಭೀತರಾಗಿದ್ದರು. ಈಗ ಗಡಿ ಭಾಗ ಆನೇಕಲ್ನಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ. ಕಾಂಪೌಂಡನ್ನು ಧ್ವಂಸಗೊಳಿಸಿ ತೋಟಗಳಿಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದೆ. ಗಡಿ ಗ್ರಾಮದ ಸೋಲೂರು ಸುತ್ತಮುತ್ತ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ತರಕಾರಿ, ಜೋಳ, ಸೊಪ್ಪು ಬೆಳೆಗಳು ಸಂಪೂರ್ಣವಾಗಿ ನಾಶವನ್ನು ಕೂಡ ಮಾಡಿದೆ. ನೋಡಿ, ಕಾಡಾನೆಗಳ ಉಪಟಳ ಹೇಗಿದೆ ದಾಂಧಲೆ ಅಂತೇಳಿ ಕಾಂಪೌಂಡನ್ನು ಕಿತ್ತು ಬಿಸಾಕಿ ಅದು ಹೋಗಿರುವಂಥ ಒಂದು ಸಂದರ್ಭ. ಅಲ್ಲಿ ಕಾಂಪೌಂಡ್ ಕಟ್ಟಾಗಿದೆಯಲ್ಲ, ಅಲ್ಲಿ ಆನೆ ಹೋಗಿರುವಂಥ ಸಂದರ್ಭದಲ್ಲಿ ಅದನ್ನು ಕಾಂಪೌಂಡನ್ನು ಕೆಡವಿ ಅದು ಒಳಗೆ ಹೋಗಿದೆ. ಕಾಂಪೌಂಡನ್ನು ಧ್ವಂಸಗೊಳಿಸಿ ದಾಂಧಲೆ ನಡೆಸಿರುವಂಥ ಕಾಡಾನೆ. ತರಕಾರಿ, ಜೋಳ, ಸೊಪ್ಪು ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಕಳೆದ 2 ತಿಂಗಳಿಂದ ನಿರಂತರವಾಗಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಈಗ ಕಾಡಿನಿಂದ ನಾಡಿನತ್ತ ಪ್ರಾಣಿಗಳು ಲಗ್ಗೆ ಇಡ್ತಾ ಇದೆ.